ಓಕೆ ಸ್ಕ್ರೀನ್ ಕಾಣ್ತಿದ್ಯಾ? Country. ಸೊ ನಾವು ಆರ್ ಸ್ಟ್ರಕ್ಚರ್ನ ಡಿಫೈನ್ ಮಾಡಿದ್ವಿ. ಲೈಕ್ ಈಗ ವಿಲ್ ಡಿಫೈನ್ ದ ಬಿಸ್ನೆಸ್ ಪಾರ್ಟ್ನರ್. ಸೊ ಬಿಸ್ನೆಸ್ ಪಾರ್ಟ್ನರ್ನ ನಾವು ವೆಂಡರ್ ಅಂತ ಕರಿತೀವಿ. ಸೊ ಒನ್ ಸೆಕೆಂಡ್. ಹಲೋ, ಅದ್ಯಾವುದೋ OTP ಬಂದಿದೆ ನೋಡಿ. ಒಂದು ನಿಮಿಷ ಇರಿ. Not immediate message. ಇನ್ಬಾಕ್ಸ್ ಇಲ್ಲ ಸರ್, ಒ ಟಿ ಪಿ ಯಾವುದು ಬಂದಿಲ್ಲ. ಅದು ಬರ್ತಾನೆ ಇಲ್ಲ, ಅದು Not ವಾಟ್ಸಪ್ ಕ್ರಿಯೇಟ್ immediate ಆಗ್ತಿಲ್ಲ. ನಾನು message. File ಟ್ರೈ manager. ಮಾಡಿದೆ. Not immediate message. ಇವಾಗ ಅವ್ರ ನಂಬರ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಇವಾಗ ಯಾರು ಕಾಲ್ ಮಾಡಿದ್ರು ಅಂತ ಹೆಂಗೆ ಗೊತ್ತಾಗುತ್ತೆ? ಅದೇ ಕಾಲ್ ಲಾಕ್ಸ್ ಅಲ್ಲಿ ಹೋಗಿ ರಿಸೀವ್ಡ್ ಕಾಲ್ಸ್ ಅಂತ ಇರುತ್ತೆ ನೋಡಿ, ಡೈಲಿದು ರಿಸೀವ್ಡ್ ಅಂತ ಹೇಳಿ. ಅದೇ ಕಾಲ್ ಸಿಮ್ ಕಾಲ್ ಹಿಸ್ಟ್ರಿ ನಾನು ಕಳಿಸಿದ್ದೀನಿ ಅವ್ರಿಗೆ. ಇದು ಮಾಡಿ, ಹಾಯ್ ಅಂತ ಮಾಡಿ. ಓಕೆ ಬ್ರೋ, ಹಾಯ್ ಮಾಡ್ತೀನಿ. ಕಳ್ಸಿದ್ದೀರಾ ವಾಟ್ಸಪ್ ಅಲ್ಲಿ? ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀನಿ ನೋಡಿ, ಕಾಲ್ ಹಿಸ್ಟ್ರಿ. ಯಾವ್ದು ಬ್ರೋ ಇದು? ಫಸ್ಟ್ ಒನ್ 65 ಇದೆಲ್ಲ ಆದ? ಅಲ್ಲ ಬ್ರೋ, ಇನ್ನೊಂದು ಕಳಿಸ್ತೀನಿ ಇರಿ ಬ್ರೋ. 71 ಇದೆ ನೋಡಿ. ಅದು ಶೋ ಆಗ್ತಿಲ್ಲ, ಅದು ಕಳಿಸಿ ನೋಡಿ. ನಾನು ಇನ್ನೊಂದ್ಸಲಿ ಕಳಿಸಿದ್ದೀನಿ ನೋಡಿ ಇವಾಗ. ಇದೇ ನನ್ನ ನಂಬರ್ ಇದೆಲ್ಲ, ಅದರಿಂದ ವಾಟ್ಸಪ್ ಮಾಡಲ ಅವ್ರಿಗೆ? ಮಾಡಿ ಮಾಡಿ ಮಾಡಿ. ಓಕೆ, ಸಾರಿ. ಓಕೆ, ವಿಲ್ ಡಿಸ್ಕಸ್ ಅಬೌಟ್ ದ ಬಿಸ್ನೆಸ್ ಪಾರ್ಟ್ನರ್. ಬಿಸ್ನೆಸ್ ಪಾರ್ಟ್ನರ್ ಈಸ್ ನಥಿಂಗ್ ಬಟ್ ವೆಂಡರ್ ಮಾಸ್ಟರ್ ಅಂತ. ಸೊ ಏನು ವೆಂಡರ್ ಅಂದರೆ? ಎನಿ ಐಡಿಯಾ ಅಬೌಟ್ ವೆಂಡರ್? Vendor andre the one who collects the products or supplies the product. It like goods or something. ಓಕೆ, ಸಿ ವೆಂಡರ್ ಇಸ್ ಅ ಪರ್ಸನ್ ಹೂ ಸೇಲ್ಸ್ ದ ಮೆಟೀರಿಯಲ್. ಓಕೆ, ಅವ್ರನ್ನ ನಾವು ವೆಂಡರ್ ಅಂತ ಕರಿತೀವಿ. ಸೊ S4 ಹಣದಲ್ಲಿ ನಾವು ಅದನ್ನು ಬಿ ಪಿ ಅಂತ ಕರಿತೀವಿ. ಬಿ ಪಿ ಮೀನ್ಸ್ ಬಿಸ್ನೆಸ್ ಪಾರ್ಟ್ನರ್ ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಬಿಸ್ನೆಸ್ ಪಾರ್ಟ್ನರ್. ಸೊ ಈ ಒಂದು ಬಿಸ್ನೆಸ್ ಪಾರ್ಟ್ನರ್ ಕ್ರಿಯೇಟ್ ಮಾಡಬೇಕಂದ್ರೆ ವಿ ಶುಡ್ ಡೂ ಸಮ್ ಕೈಂಡ್ ಆಫ್ ಎ ಬ್ಯಾಕ್ ಎಂಡ್ ಸೆಟ್ಟಿಂಗ್ಸ್ ಮಾಡಬೇಕು. ಸೊ ಈ ಬ್ಯಾಕ್ ಎಂಡ್ ಸೆಟ್ಟಿಂಗ್ಸ್ ಬಂದುಬಿಟ್ಟು ಕನ್ಸಲ್ಟೆಂಟ್ ಮಾಡ್ತಾರೆ, ನೀವು ಮಾಡೋದಿಲ್ಲ. ಓಕೆನಾ, ನೀವೆಲ್ಲ ಮಾಡೋದಿಲ್ಲ. ಯು ಲೈಕ್ ಜಸ್ಟ್ ಕ್ರಿಯೇಟ್ ಎ ಬಿ ಪಿ. ನೀವೇನು ಮಾಡ್ತೀರಾ, ಜಸ್ಟ್ ಬಿ ಪಿ ಅಂತ ಎಂಟರ್ ಮಾಡ್ತೀರಾ. ಸೊ ಯು ವಿಲ್ ಗೋ ಬಿ ಪಿಗೆ ಹೋಗಿ ಇಲ್ಲಿ ಜಸ್ಟ್ ಹೋಗ್ಬಿಟ್ಟು ನಾರ್ಮಲ್ ಆಗಿ ಎಂಟರ್ ಮಾಡಿ ನೀವು ಪ್ರೊಸೆಸ್ ಮಾಡ್ತೀರಾ. ಓಕೆನಾ, ಸೊ ಈ ಥರ ಮಾಡ್ತೀರಾ. ಬಟ್ ಇದಕ್ಕೆ ಮಾಡೋಕ್ಕಿಂತ ಮುಂಚೆ ಯು ಶುಡ್ ಡೂ ಸಮ್ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ಸ್ ನೀವು ಮಾಡಬೇಕು. ಅದನ್ನು ಹೆಂಗೆ ಮಾಡೋದು ಅಂತ ವಿಲ್ ಡಿಸ್ಕಸ್ ನಾವು. ಓಕೆ, ಸೊ ಸ್ಟಿಲ್ ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ಅ ಮೆಟೀರಿಯಲ್ ಆಲ್ಸೋ, ರೈಟ್? ಓಕೆ, ಸಾರಿ, ಮೆಟೀರಿಯಲ್ ವಿಲ್ ಕ್ರಿಯೇಟ್ ಎ ಮೆಟೀರಿಯಲ್ ಫಸ್ಟ್. ಮೆಟೀರಿಯಲ್ ಕ್ರಿಯೇಟ್ ಮಾಡೋಣ, ದೆನ್ ವಿಲ್ ಗೋ ಫಾರ್ ಅ ಬಿ ಪಿ. ಮೆಟೀರಿಯಲ್ ಏನೂ ಮಾಡಿಲ್ಲ ನಾನು, ವಿಲ್ ಕ್ರಿಯೇಟ್ ಎ ಮೆಟೀರಿಯಲ್. ಸೊ ದಿಸ್ ಈಸ್ ಅಬೌಟ್ ದ ಮಾಸ್ಟರ್ ಡೇಟಾ. ಮಾಸ್ಟರ್ ಡೇಟಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಮಾಸ್ಟರ್ ಡೇಟಾದಲ್ಲಿ 5 ಟೈಪ್ಸ್ ಇರುತ್ತೆ: ಮೆಟೀರಿಯಲ್ ಮಾಸ್ಟರ್, ವೆಂಡರ್ ಮಾಸ್ಟರ್, ದೆನ್ PIR, ಸೋರ್ಸ್ ಲಿಸ್ಟ್, ಕೋಟಾ, ಅರೇಂಜ್ಮೆಂಟ್ ಲಿಸ್ಟ್. ಸೊ ಮಾಸ್ಟರ್ ಡೇಟಾ is nothing but master data contains the information of all the materials, purchasing information, sales information, so and accounting informations we can call as a master data. Master data ದಲ್ಲಿ 5 ಟೈಪ್ಸ್ ಇರುತ್ತೆ: ಮೆಟೀರಿಯಲ್ ಮಾಸ್ಟರ್, ಬಿಸ್ನೆಸ್ ಪಾರ್ಟ್ನರ್, PIR, ಸೋರ್ಸ್ ಲಿಸ್ಟ್ ಅಂಡ್ ಕೋಟಾ. ಸೊ ಲೆಟ್ಸ್ ಕ್ರಿಯೇಟ್ ಎ ಮೆಟೀರಿಯಲ್. ಸೊ ಮೆಟೀರಿಯಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ದ ಸಿಂಪಲ್ ಟ್ರಾನ್ಸಾಕ್ಷನ್ ಈಸ್ MM01. ದಿಸ್ ಇಸ್ ಟು ಕ್ರಿಯೇಟ್ ಎ ಮೆಟೀರಿಯಲ್. ನೋಡಿ, MM01 ನಾವು ಮೆಟೀರಿಯಲ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ಆದರೆ ಈ ಒಂದು ಮೆಟೀರಿಯಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ವಿ ಶುಡ್ ಡೂ ಸಮ್ ಕೈಂಡ್ ಆಫ್ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ಸ್. ಸೊ ಬಿಫೋರ್ ಗೋಯಿಂಗ್ ಟು ಕ್ರಿಯೇಟ್ ಎ ಮೆಟೀರಿಯಲ್ ವಿ ಶುಡ್ ಆಕ್ಟಿವೇಟ್ ದ ಮೆಟೀರಿಯಲ್ ಲೆಡ್ಜರ್. ಬಿಫೋರ್ ಗೋಯಿಂಗ್ ಟು create the material we should activate the material ledger. Okay, what is material ledger? hello Hello. hello
Who is this? ಸರ್ ಅದೇ ಡ್ರೀಮ್ ಜಾಬ್ ಕ್ಯಾಂಪಸ್ ಅಲ್ಲ ಸರ್? ಸರ್ ಆಮೇಲೆ ಮಾಡಿ ಸರ್, ಓಕೆನಾ? ಓಕೆ. So what is material ledger? Any ideas was? ಮೆಟೀರಿಯಲ್ ಲೆಡ್ಜರ್ ಅಂದ್ರೆ ಅದೇ ದ ಮೆಟೀರಿಯಲ್ಸ್ ವಿಚ್ ಕಮ್ಸ್ ಇನ್ ಅಂಡ್ ವಿಚ್ ಗೋಸ್ ಔಟ್ ಅದನ್ನ ಒಂದು ಪ್ರಾಪರ್ ಅಕಾರ್ಡಿಂಗ್ ವೇ ಅಲ್ಲಿ ರೆಕಾರ್ಡ್ ಮಾಡ್ಕೊಳೋದೇ ಲೆಡ್ಜರ್ ಅನ್ಸುತ್ತೆ. Okay. Like how we maintain and Yeah, we can accounts in say ledger that. and Yeah, we maintain. can say that Yeah. we have to activate the material ledger. So material ledger ಅಂದ್ರೆ ಆಕ್ಚುಯಲ್ ಕಾಸ್ಟಿಂಗ್ ನ ಟ್ರ್ಯಾಕ್ ಮಾಡ್ತಾರೆ. ಅಂದ್ರೆ ಈ ಮೆಟೀರಿಯಲ್ ಕಾಸ್ಟಿಂಗ್ ಇರುತ್ತಲ್ವ, ಆ ಮೆಟೀರಿಯಲ್ ಪ್ರೈಸ್ ಇರುತ್ತಲ್ಲ, ಅದನ್ನ ಟ್ರ್ಯಾಕ್ ಮಾಡ್ತಾರೆ. ಇಟ್ಸ್ ಆಕ್ಚುಯಲ್, ಇಟ್ಸ್ ಬೇಸಿಕಲಿ ಟ್ರ್ಯಾಕಿಂಗ್ ದ ಆಕ್ಚುಯಲ್ ಕಾಸ್ಟ್ ಆಫ್ ದ ಮೆಟೀರಿಯಲ್, ದಟ್ ಈಸ್ ಅ ಮೆಟೀರಿಯಲ್ ಲೆಡ್ಜರ್. So we'll go to config the material ledger now. So there will be at least three transactions to config the material ledger: OMX3, OMX1, then CKM start. Okay, so these are the three configurations. So go to SAP OMX1, click on enter. So always remember, valuation area is nothing but plant. Valuation area andre plant anta. CA10 is our plant alva. So in ಮಾಡಬೇಕು, go to SAP, go to position, CA10 is our plant, click on enter. Okay, before that ಇದು ಮಾಡೋಕ್ಕಿಂತ ಮುಂಚೆ ಫಸ್ಟ್ OMX1 ಮಾಡಿ ಈಗ. Before going to this configuration, / ಏನಂದ್ರೆ ಕಂಪ್ಲೀಟ್ ಬ್ಯಾಕ್ ಬರ್ತೀವಿ. OMX3, ಸೇಮ್. ಓಕೆ, ವಿ ಹ್ಯಾವ್ ಟು ಗೋ ಫಾರ್ OMX3 ಫಸ್ಟ್ OMX3ಗೆ ಹೋಗಬೇಕು. OMX3ಗೆ ಹೋಗಿದ್ದಾದಮೇಲೆ ನೋಡಿ ಇಲ್ಲಿರುತ್ತಲ್ವಾ, ಗೋ ಟು ನ್ಯೂ ಎಂಟಿಟೀಸ್. ಸೊ ನಾನು ಹೇಳಿದ್ದೀನಿ, ಪ್ಲಾಂಟ್ ವ್ಯಾಲ್ಯೂಯೇಷನ್ ಏರಿಯಾ ಇಸ್ ನಥಿಂಗ್ ಬಟ್ ಪ್ಲಾಂಟ್. ವಾಟ್ ಈಸ್ ಅವರ್ ಪ್ಲಾಂಟ್? ದ ಪ್ಲಾಂಟ್ ಈಸ್ CA10. ಅಲ್ವಾ? ಸೆಲೆಕ್ಟ್, ಕಾಪಿ CA10, go to SAP, paste it CA10, then material ledger, take it as 0001. This is standard. Click on enter. So our company code is AP03. ಹೆಂಗೆ ಬಂತು ಕಂಪನಿ ಕೋಡ್ ನೋಡಿ, ಇಲ್ಲಿ AP03 ಮೈಂಟೈನ್ ಮಾಡಿದ್ದೀವಿ. ಓಕೆ, ಮೆಟೀರಿಯಲ್ ಲೆಡ್ಜರ್ ನಾನು 0001 ಆಗಿ ಮೈಂಟೈನ್ ಮಾಡ್ತಾ ಇದ್ದೀನಿ. ಓಕೆನಾ? 0001 ಇಸ್ ಅ ಮೆಟೀರಿಯಲ್. ಅದಾದಮೇಲೆ ಇಲ್ಲಿ ಸೇವ್ ಮಾಡಬೇಕು. ಓಕೆ, ದಿಸ್ ಇಸ್ ಅ ಒನ್ ಕಾನ್ಫಿಗರೇಷನ್. ಸೊ ಕಮ್ ಬ್ಯಾಕ್, OMX1. This is a one more configuration. Ega go to position. What is valuation area? I told valuation area is nothing but plant, CA10. Copy CA10, go to SAP, click on enter. ನೋಡಿ CA10 ಇದೆ, ಕಂಪನಿ ಕೋಡ್ ಇದೆ, ಮೆಟೀರಿಯಲ್ ಲೆಡ್ಜರ್ 0001 ಇದೆ. ನೋಡಿ ಇಲ್ಲಿ ಸ್ಟೇಟಸ್ ಇದೆ, ಇದು ಏನಿದೆ? ಮೆಟೀರಿಯಲ್ ಆಕ್ಟಿವೇಶನ್ ಇದೆ. ಇದನ್ನ ಕ್ಲಿಕ್ ಮಾಡಿ. So we have activated the material and the price will be 2. Okay, N2 andre transaction data. Transaction based. So after that, just select this. Nodi, after activating material ledger, the live data must be converted. Click on save. Okay, the third transaction. ಎರಡು ಟ್ರಾನ್ಸಾಕ್ಷನ್ ಆಯಿತು. ಈಗ ಮೂರನೇ ಟ್ರಾನ್ಸಾಕ್ಷನ್ CKM start, click on enter. What is our plant? CA10 our plant ಅಲ್ವಾ? ನೋಡಿ ಇವಾಗ remove this, click on immediate after changes, then just execute it. ನೋಡಿ ಪ್ರೋಗ್ರಾಮ್ ರನ್ ಆಯಿತು. ಅನ್ಲಾಕ್ ದ ಮೆಟೀರಿಯಲ್ ಪ್ಲಾಂಟ್. ಸೊ ಇಫ್ ಇಟ್ ಇಸ್ ಅ ಗ್ರೀನ್ ಕಲರ್, ದೇರ್ ಇಸ್ ನೋ ಎರರ್. ಇಫ್ ಇಟ್ ಇಸ್ ಅನ್ ಯೆಲ್ಲೋ ಕಲರ್, ಯೆಲ್ಲೋ ಕಲರ್ ಏನಾದರೂ ಬಂದರೆ ಇಟ್ ಇಸ್ ಅ ವಾರ್ನಿಂಗ್. ಇಫ್ ಇಟ್ ಇಸ್ ಕಮ್ ಆಸ್ ಅ ರೆಡ್ ಕಲರ್, ಮೀನ್ಸ್ ಇಟ್ ಇಸ್ ಅನ್ ಎರರ್. ಸೊ ದಿಸ್ ಇಸ್ ಅಬೌಟ್ ಅ ಮೆಟೀರಿಯಲ್ ಲೆಡ್ಜರ್ ಆಕ್ಟಿವೇಶನ್. ಈ ಥರ ನಾವು ಮೆಟೀರಿಯಲ್ ಲೆಡ್ಜರ್ನ ಆಕ್ಟಿವೇಟ್ ಮಾಡ್ಕೊಬೇಕು. ಓಕೆ, ಸೊ ದ ನೆಕ್ಸ್ಟ್ ಥಿಂಗ್ ಈಸ್ we have to create a material type. So to create a material type, there is a transaction called OMS2. Create a material type. So go to SAP OMS2, click on enter.
ಇವಾಗ in all over the world we have a lot of countries, a lot of companies, right? We have a food companies, we have a pharmacy, we have a scrap, packing companies, we have a scrap kind of companies. So there is a lot of companies we have. See, basically what is material type? Material type is nothing but materials with same features grouping together is called a material type. For example, let us take Volvo company. It's kind of a manufacturing company. So they will use a raw material, right? Let's take Coke. Coke is nothing but Coca-Cola, right? That is what? That is a food-based company. So for Coca-Cola ಕಂಪನಿಗೆ ನಾವು ಮೆಟೀರಿಯಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ವಿ ಶುಡ್ ಯೂಸ್ ಮೆಟೀರಿಯಲ್ ಟೈಪ್ ಆಸ್ ಎ ಫುಡ್. ವಾಟ್ ಈಸ್ ದಿಸ್? ದಿಸ್ ಇಸ್ ಅ ಸ್ಟ್ಯಾಂಡರ್ಡ್. ಓಕೆ, ಫಾರ್ ಎಕ್ಸಾಂಪಲ್ ಗೋ ಟು ಪೊಸಿಷನ್. ನೋಡಿ, ಮೆಟೀರಿಯಲ್ ಟೈಪ್ ಅಂದರೆ ಮೆಟೀರಿಯಲ್ಸ್ ವಿತ್ ಸೇಮ್ ಫ್ಯೂಚರ್ಸ್ ಗ್ರೂಪಿಂಗ್ ಟುಗೆದರ್ ಇಸ್ ಕಾಲ್ಡ್ ಎ ಮೆಟೀರಿಯಲ್ ಟೈಪ್. ಸಿ, ರಾ ಮೆಟೀರಿಯಲ್ ಇರ್ಬೋದು, ರಾ ಮೆಟೀರಿಯಲ್ ಆರ್ ಒ ಎಚ್ ಅಂತಾರೆ, ಫಿನಿಶ್ಡ್ ಗೂಡ್ಸ್ ಅಂತಾರೆ. ಫಿನಿಶ್ಡ್ ಗುಡ್ಸ್ ಅಂದರೆ ಕಂಪ್ಲೀಟ್ ಅಸೆಂಬಲ್ಡ್ ಪ್ರಾಡಕ್ಟ್. ಸೊ ಅದೇ ಥರ ನೋಡಿ, ತುಂಬ ಮೆಟೀರಿಯಲ್ ಟೈಪ್ಸ್ ಇರುತ್ತೆ. ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತಾರೆ. ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂದರೆ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಮಾಡಬೇಕಂದ್ರೆ ಏನೆಲ್ಲ ಪ್ರೋಸೆಸ್ ಮಾಡ್ತಿದ್ದೀರಲ್ವ ಅದನ್ನು ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ ಅಂತಾರೆ. ಸೊ ಅದೇ ಥರ ಹಾವಾ ಅಂತಾರೆ, ಹಾವಾ ಮೆಟೀರಿಯಲ್ಸ್. ದೆನ್ ವಿ ಹ್ಯಾವ್ ಎ ಟ್ರೇಡಿಂಗ್ ಮೆಟೀರಿಯಲ್ಸ್, ವೇಸ್ಟ್, ಈ ಥರ ಮೆಟೀರಿಯಲ್ಸ್ ಕೂಡ ಇರುತ್ತೆ. ದೀಸ್ ಆರ್ ದ ಮೆಟೀರಿಯಲ್ ಟೈಪ್ಸ್. ಸೊ ವಾಟ್ ಈಸ್ ಮೆಟೀರಿಯಲ್ ಟೈಪ್? ಮೆಟೀರಿಯಲ್ ಟೈಪ್ ಈಸ್ ನಥಿಂಗ್ ಬಟ್ ಮೆಟೀರಿಯಲ್ಸ್ ವಿತ್ ಸೇಮ್ ಫ್ಯೂಚರ್ಸ್ ಗ್ರೂಪಿಂಗ್ ಟುಗೆದರ್ ಇಸ್ ಕಾಲ್ಡ್ ಎ ಮೆಟೀರಿಯಲ್ ಟೈಪ್. ಸೊ ಈಗ ಒಂದು ಮೆಟೀರಿಯಲ್ ಟೈಪ್ ನಾವು ತಗೊಳ್ಳೋಣ. ಲೆಟ್ಸ್ ಟೇಕ್ ಆರ್ ಒ ಎಚ್. ಆರ್ ಒ ಎಚ್ ಅಂದರೆ ರಾ ಮೆಟೀರಿಯಲ್. ನೋಡಿ, ಇದು ಸ್ಟ್ಯಾಂಡರ್ಡ್ ಮೆಟೀರಿಯಲ್. ಓಕೆನಾ? ನಾವೇನು ಮಾಡ್ತೀರಿ, ಈ ಒಂದು ಮೆಟೀರಿಯಲ್ನ ಕಾಪಿ ಆ್ಯಸ್, ಗೋ ಟು ಕಾಪಿ ಆ್ಯಸ್. ನೋಡಿ, ಇವರೆಲ್ಲ ಸುಮ್ಮನೆ ಇದು ರಾಂಗಾಗಿ ಮಾಡ್ತಾರೆ. ಒಂದು ಸ್ಟ್ಯಾಂಡರ್ಡ್ ಆಗಿರೋ ಮೆಟೀರಿಯಲ್ನೇ ಅವರು ಚೇಂಜ್ ಮಾಡಿಬಿಡ್ತಾರೆ. ವಿ ಶುಡ್ ನಾಟ್ ಹ್ಯಾಂಪರ್ ದ ಮೆಟೀರಿಯಲ್. ಈ ಥರ ಎಲ್ಲ ಮಾಡಬಾರ್ದು. ಓಕೆ, ಸರ್ವರ್ ಅಲ್ವಾ, ತುಂಬ ಪ್ರಾಕ್ಟೀಸ್ ಇದು ಮಾಡ್ತಾರೆ. ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಆರ್ಕ್ ಸ್ಟ್ರಕ್ಚರು? ಹ್ಯಾವ್ ಯು ಪ್ರಾಕ್ಟೀಸ್ಡ್ ಆರ್ಕ್ ಸ್ಟ್ರಕ್ಚರ್? ಎಸ್ಟರ್ಡೇಸ್ ಕ್ಲಾಸ್ ಅಲ್ಲ, ಅದೇ 2 days ಮುಂಚೆ ಮಾಡಿದ್ದೀನಿ ಆರ್ಕ್ ಸ್ಟ್ರಕ್ಚರ್. ಪ್ರಾಕ್ಟೀಸ್ ಮಾಡಿದ್ದೀರಾ? ಅದು ನೀವು ರೆಕಾರ್ಡ್ ಮಾಡಿರೋದನ್ನ ಕಳ್ಸಿಕೊಟ್ರಿ. ನನ್ಗೆ ಆಕ್ಚುಲಿ ಇವತ್ತು ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆಗಿದ್ದೀನಿ. ಅದು ಸ್ಯಾಪ್ದು ನನಗೂ ನ್ಯೂ ಎಂಟ್ರಿದಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದು ತೋರಿಸ್ಬೇಕಂತ ಶೇರ್ ಮಾಡಿ ಸ್ಕ್ರೀನ್ ಶೇರ್ ಮಾಡ್ಬೇಕು ಮಾಡಿ, ಶೇರ್ ಮಾಡಿ. ಕಾಣಿಸ್ತಿದೆ ಅನ್ಸುತ್ತೆ. ಕಾಣಿಸ್ತಿದೆ ನೋಡಿ, ಇಲ್ಲಿ ನ್ಯೂ ಎಂಟ್ರಿ ಕೊಡ್ತೀವಿ. ಇಷ್ಟೆಲ್ಲ ಆಗಿದೆ, ಇದರಲ್ಲಿ ನ್ಯೂ ಎಂಟ್ರಿ. ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆ ವಿಡಿಯೋದಲ್ಲಿ ತೋರಿಸಿರೋದು ಇದು ಸ್ವಲ್ಪ ಇಲ್ಲ, ವಿಡಿಯೋ ನೋಡಬಾರ್ದು. ನಾನು ಗ್ರೂಪಲ್ಲಿ ಇದು ಮಾಡಿದ್ದೀನಿ. ವೇರಿಯಬಲ್ ಲಾಗನ್ ಪಕ್ಕ ಕ್ಲಿಕ್ ಮಾಡಿ. ವೇರಿಯಬಲ್ ಲಾಗನ್ ಪಕ್ಕ ಇರೋದು ಅಲ್ಲ, ವೇರಿಯಬಲ್ ಲಾಗನ್ ಪಕ್ಕ, ಅದ್ರ ಪಕ್ಕ ಇರೋದು ಕ್ಲಿಕ್ ಮಾಡಿ. ಅದ್ರ ಪಕ್ಕ ಇರೋದು ಅಷ್ಟು. ಕನೆಕ್ಷನ್ ಕೊಡಿ, ಕನೆಕ್ಷನ್. ಓಕೆ, ಇವಾಗ ಒಂದು ನಿಮಿಷ ಇರಿ. ಈಗ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಒಂದು ನಿಮಿಷ, ನಾನು ಇವಾಗ ಇದು ಕೊಡ್ತೀನಿ, ಹಂಗೆ ಇರಿ ಒಂದು ನಿಮಿಷ. ನಾನು ನಂಬರ್ಸ್ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಅವೆಲ್ಲ ಕೊಡ್ತೀನಿ, ಎಂಟರ್ ಮಾಡಿ. ಇಲ್ಲೇ ಚಾಟ್ ಬಾಕ್ಸಲ್ಲಿ ಪಿಂಗ್ ಮಾಡಲಾ ನಾನು? ಜಸ್ಟ್ ಕಾಪಿ ಪೇಸ್ಟ್ ಮಾಡಿಬಿಡಿ ಅಷ್ಟೇ. ಇದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇಲ್ಲ, ಚಾಟ್ ಬಾಕ್ಸ್ ನೋಡಿ, ಚಾಟ್ ಬಾಕ್ಸ್ ನೀವೆಲ್ಲೋ ನೋಡ್ತಾ ಇದ್ದೀರಾ. ಗೋ ಟು ಕ್ಲಿಕ್. ದೋಸ್ ಫಸ್ಟ್ ಒನ್ ಇಸ್ ಅ ಡಿಸ್ಕ್ರಿಪ್ಷನ್, ಸೆಕೆಂಡ್ ಒನ್ ಇಸ್ ಅ ಅಪ್ಲಿಕೇಶನ್ ಸರ್ವರ್, ಥರ್ಡ್ ಒನ್ ಇಸ್ ಅ ಇನ್ಸ್ಟಂಟ್ ನಂಬರ್, fourth one is a SAP. Just copy paste ಮಾಡಿ. ಸಿಸ್ಟಮ್ ಐ ಡಿ ಯಾಕೆ ನೀವು ಆಗ್ತಾ ಇದ್ದ? ನಾನು ಸಿಸ್ಟಮ್ ಐ ಡಿ ಯಾಕೆ ಕೇಳೇ ಇಲ್ಲ ನಿಮಗೆ. ಸಿಸ್ಟಮ್ ಐ ಡಿ ರಿಮೂವ್ ಮಾಡಿ. ಸಿಸ್ಟಮ್ ಐ ಡಿ SAP ಅಷ್ಟೇ. ಇನ್ಸ್ಟಂಟ್ ನಂಬರ್.
ಇನ್ಸ್ಟೆಂಟ್ ನಂಬರ್ ಅದು 49 ಇದ್ದಿದ್ದು. ಹೌದು ಹೌದು 34 ಹಾಕಿ ಇಲ್ಲಿ 34 ಹಾಕಿ ಸರ್. ಹಾಂ 34 ಅಪ್ಲಿಕೇಶನ್ ಸರ್ವರ್ಗೆ ಬನ್ನಿ. SAP ಅಪ್ಲಿಕೇಶನ್ ಸರ್ವರ್ಗೆ ಬನ್ನಿ. 49.200 ಅದಿದೆಯಲ್ಲ ಅದನ್ನು ಪೇಸ್ಟ್ ಮಾಡಿ. ಮೇಲೆ ಸಿಸ್ಟಮ್ ಐ ಡಿಗೆ ಹೋಗಿ. ಸಿಸ್ಟಮ್ ಐ ಡಿ ಸಿಸ್ಟಮ್ SAP ಟೈಪ್ ಮಾಡಿ. SAP ಕ್ಯಾಪ್ಸ್ ಎಲ್ಲ. ಹಾಂ ಕ್ಲಿಕ್ ಆನ್ ನೆಕ್ಸ್ಟ್. ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಆನ್ ನೆಕ್ಸ್ಟ್. ಕ್ಲಿಕ್ ಆನ್ ಫಿನಿಶ್. ಓಕೆ, ಇವಾಗ ಅದನ್ನು ಓಪನ್ ಮಾಡಿ. ಹಾನಾ PVR ಅನ್ನೋದನ್ನು ಡಬಲ್ ಕ್ಲಿಕ್ ಮಾಡಿ. ಓಕೆ, wait, ಐ ವಿಲ್ ಗಿವ್ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್. 1 ಸೆಕೆಂಡ್. ಎಂಟರ್ ಮಾಡಿ ಅದು ಯೂಸರ್ ಐ ಡಿ. ಪಾಸ್ವರ್ಡ್ ನಾನು ಕೊಟ್ಟಿದ್ದೀನಲ್ಲ ಅದನ್ನು ಎಂಟರ್ ಮಾಡಿ. ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಎಂಟರ್ ಮಾಡಿ ಅಷ್ಟು. ಬ್ಯಾಕ್ ಬನ್ನಿ. ಅದು ಏಕೆ ಏನು ಬರ್ತಾ ಇದೆ? ಬ್ಯಾಕ್ ಸ್ಪೇಸ್ ಮಾಡಿ. ಆಕ್ಚುಲಿ ಅದು ಕ್ಲಿಯರ್ ಆಗ್ತಾ ಇಲ್ಲ ಪಾಸ್ವರ್ಡ್, ಪ್ರೀವಿಯಸ್ ಪಾಸ್ವರ್ಡ್. ಇಲ್ಲ ಅದು ಪಾಸ್ವರ್ಡ್ Backspace ನೋಟ್ಸ್ ಅಲ್ಲ. ನೀವು ಯಾಕೆ ಟೈಪ್ ಮಾಡ್ತಾ ಇದ್ದೀರಾ? ನಾನು ಏನು ಹೇಳಿದೆ? ಬ್ಯಾಕ್ ಸ್ಪೇಸ್ ಟೈಪ್ ಮಾಡ್ತಾ ಇಲ್ಲ ನಾನು, ಕಾಪಿ ಪೇಸ್ಟ್ ಅಷ್ಟೇ. ಕಾಪಿ ಪೇಸ್ಟ್ ಮಾಡಿದ್ದಾದ್ಮೇಲೆ ಎಂಟರ್ ಮಾಡಿ, ಡೈರೆಕ್ಟಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿ. ಕಂಟಿನ್ಯೂ ಕೊಡಿ. ಮೇಲೆ ಕಂಟಿನ್ಯೂ ವಿತ್ ಲಾಗಿನ್ ಅಂತಿದ್ದಿಲ್ಲ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಕೊಡಿ. ವೆಯ್ಟ್ ಮಾಡಿ, ಓಪನ್ ಆಗುತ್ತೆ. ಸೊ ಈ ಚಾರ್ಟ್ನ ನೀವು ಮೊಬೈಲಲ್ಲಿ ಫೋಟೋ ತೊಗೊಂಬಿಡಿ. ಎವ್ರಿ ಟೈಮ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಬೇಕು. ಓಕೆನಾ? ಓಕೆ. ಎಕ್ಸಿಕ್ಯೂಟ್ ಕೊಡೋದು. ಮುಕ್ತಿಯಲ್ಲಿ ಮೊಬೈಲ್ ಎತ್ಕೊಂಬ, ನಂದು ಚಾರ್ಜ್ ಹಾಕಿದ್ದೀನಲ್ಲ. ಓಕೆ, ಗೋ ಟು ಮೋರ್. ಓಪನ್ ಮಾಡಿ, SAP ಓಪನ್ ಮಾಡಿ. ಐ ವಿಲ್ ಟೆಲ್ ಯು ಸಮ್ ಸೆಟ್ಟಿಂಗ್ಸ್. ಗೋ ಟು ಮೋರ್. ಕ್ಲಿಕ್ ಆನ್ ದಟ್. ಗೋ ಟು ಆಪ್ಷನ್ಸ್. ಸ್ಕ್ರೀನ್ ಮ್ಯಾಕ್ಸಿಮೈಸ್ ಮಾಡಿ. ಸುಹಾಸ್, ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸಾರಿ ಬ್ರೋ. ಫಸ್ಟ್ ಮ್ಯಾಕ್ಸಿಮೈಸ್ ಮಾಡಿ ಸ್ಕ್ರೀನ್. ಫಸ್ಟ್ ಸ್ಕ್ರೀನ್ನ ಮ್ಯಾಕ್ಸಿಮೈಸ್ ಮಾಡಿ. ಗೋ ಟು ಮೋರ್. ಕ್ಲಿಕ್ ಆನ್ ಮೋರ್. ಎಸ್, ಗೋ ಟು ಆಪ್ಷನ್ಸ್. ಗೋ ಟು ಸೆಲೆಕ್ಟ್ ಟೀಮ್. ಟೀಮ್ಗೆ ಹೋಗಿ. ಸೆಲೆಕ್ಟ್ ಟೀಮ್ ಅಲ್ಲೇ ಇದೆಯಲ್ಲ, ವಿಜುವಲ್ ಡಿಸೈನ್, ಥೀಮ್ ಸೆಲೆಕ್ಷನ್. ಈ ಕಡೆ ರೈಟ್ ಸೈಡ್. ಓಕೆ. ಇಲ್ಲಿ ಸಿಗ್ನೇಚರ್, SAP ಸಿಗ್ನೇಚರ್ ಥೀಮ್ ಸೆಲೆಕ್ಟ್ ಮಾಡಿ. ಓಕೆ, ಅಪ್ಲೈ ಕೊಡಿ. ಅಪ್ಲೈ. ಓಕೆ ಕೊಡಿ. ಓಕೆ, ಗೋ ಟು ಸಿಸ್ಟಮ್. ಮೇಲೆ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಸಿಸ್ಟಮ್ ಹೆಲ್ಪ್ ಅಲ್ಲಿ ಲಾಗ್ ಆಫ್ ಮಾಡಿ. ಲಾಗ್ ಆಫ್. ಕ್ಲಿಕ್ ಆನ್ ಎಸ್. ಓಕೆ, SAP ಓಪನ್ ಮಾಡಿ. ಲಾಗಿನ್ ಆಗಿ. ಕ್ಲೋಸ್ ಮಾಡಿ. ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ. ಓಪನ್ ಮಾಡಿ SAP ಈಗ.
Yeah. ಇವಾಗ ಇದ್ರ ಮೇಲೆ ಓಪನ್ ಮಾಡಿ, ಡಬಲ್ ಕ್ಲಿಕ್ ಲಾಗ್ ಮಾಡಿ. ಆನ್ ಮಾಡಬೇಕು. ಅದಲ್ಲ ಅದನ್ನ ಇದು ಡಬಲ್ ಇದು ಕ್ಲಿಕ್ ಮಾಡಿ. ಇವಾಗ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ. ನಾನೇನು ಕೊಟ್ಟಿದ್ದೀನಿ ಯೂಸರ್ ಐ ಡಿ 34 ಯೂಸರ್ 250. ಇದನ್ನು Yeah. ವಾಟ್ಸಪ್ಗೆ ಫೋಟೋ ತೊಗೊಂಬಿಡಿ, ಇಲ್ಲ ಕಾಪಿ ಮಾಡ್ಕೊಳ್ಳಿ. ಲಾಗಿನ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಓಕೆ. ಹಾಂ. ಸೊ ಐ ಆಮ್ ಶೇರಿಂಗ್ ಮೈ ಸ್ಕ್ರೀನ್. ನನ್ನ ಸ್ಕ್ರೀನ್ ಕಾಣ್ತಿದ್ಯಾ? ಹಾಂ, ವಿಸಿಬಲ್ ಇದೆ. ಸೊ ಡೈಲಿ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಓಕೆ ಓಕೆ. Okay, it will take some time. Is it recording right? Okay. Okay, we are discussing about the material master. So material type also we have discussed. So any doubts about the material ledger? Material ledger ಅಲ್ಲಿ ಏನಾದರೂ ಡೌಟ್ ಇದೆಯಾ ನಿಮಗೆ? ಇಲ್ಲ ಇಲ್ಲ, ಮೆಟೀರಿಯಲ್. ಓಕೆ, ಈಗ ಮೆಟೀರಿಯಲ್ ಟೈಪ್ನ ಮಾಡ್ತಾ ಇದ್ದೀವಿ. ಸೊ ದ ಟ್ರಾನ್ಸಾಕ್ಷನ್ ಕೋಡ್ ಟು ಕ್ರಿಯೇಟ್ ಎ ಮೆಟೀರಿಯಲ್ ಟೈಪ್ ಇಸ್ OM_S2. ಸೊ ನೋಡಿ, OM_S2, ಕ್ಲಿಕ್ ಆನ್ ಎಂಟರ್. ಸೊ ಗೋ ಟು ಪೊಸಿಷನ್, ಸೆಲೆಕ್ಟ್ ROH, ಕ್ಲಿಕ್ ಆನ್ ಎಂಟರ್. ನೋಡಿ ಇಲ್ಲಿ ROH ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ಓಕೆನಾ? ದೆನ್ ಗೋ ಟು ಕಾಪಿ ಆ್ಯಸ್. ಸೊ ಇಲ್ಲಿ ಒಂದು ಹೊಸದಾಗಿ ನೇಮ್ ಕೊಡಬೇಕು, ಯಾವುದಾದ್ರೂ ಒಂದು. ಯು ಕ್ಯಾನ್ ಗಿವ್ ಇಟ್ ಆ್ಯಸ್ ಲೈಕ್ SROH ಅಂತ ಕೊಡ್ತೀನಿ ನಾನು. ಓಕೆನಾ? ರಾ ಮೆಟೀರಿಯಲ್ SS ಅಂತ ಕೊಡ್ತೀನಿ. ಕ್ಲಿಕ್ ಆನ್ ಎಂಟರ್. ಸೊ ದೆನ್ ಕ್ಲಿಕ್ ಆನ್ ಎಂಟರ್. ಆಲ್ರೆಡಿ ಇದೆ, ಯಾರೋ ಮಾಡಿದ್ದಾರೆ ಇದನ್ನು. ವಿ ಕ್ಯಾನ್ ಚೇಂಜ್ ಇಟ್ ಆಸ್ SSHH. ಓಕೆ, SSHH ಅಂತ ಕೊಡ್ತಾ ಇದ್ದೀನಿ. ಕ್ಲಿಕ್ ಆನ್ ಎಂಟರ್. ಸೊ ಕ್ಲಿಕ್ ಆನ್ ಎಂಟರ್, ಕ್ಲಿಕ್ ಆನ್ ಎಂಟರ್. Okay, then click on enter, click on enter. So SHH ಅನ್ನೋದು ನಮ್ಮ ಮೆಟೀರಿಯಲ್ ಟೈಪ್. ಓಕೆನಾ? ಸೊ ಈ ರೋನ ಸೆಲೆಕ್ಟ್ ಮಾಡಿ, ದೆನ್ ಗೋ ಟು ಕ್ವಾಂಟಿಟಿ ಆ್ಯಂಡ್ ವ್ಯಾಲ್ಯೂ ಅಪ್ಡೇಟೆಡ್. ಸೊ ಮೇಕ್ ಎ ನೋಟ್ ಇನ್ ಎಕ್ಸೆಲ್. SSH is a material type. So here go to position. ನಾನು ಆಲ್ರೆಡಿ ಹೇಳಿದ್ದೆ, ವ್ಯಾಲ್ಯೂಯೇಷನ್ ಏರಿಯಾ ಇಸ್ ನಥಿಂಗ್ ಬಟ್ ವಾಟ್ ವ್ಯಾಲ್ಯೂಯೇಷನ್ ಏರಿಯಾ? ವ್ಯಾಲ್ಯೂಯೇಷನ್ ಏರಿಯಾ ಅಂದ್ರೆ ಏನು? ವ್ಯಾಲ್ಯೂಯೇಷನ್ ಏರಿಯಾ ಇಸ್ ನಥಿಂಗ್ ಬಟ್ ಪ್ಲಾಂಟ್. ಸೊ ದ ಪ್ಲಾಂಟ್ ಈಸ್ CA10. Select CA10, click on enter. So here see, this is a valuation area, and this is our material type. ನೋಡಿ ಇಲ್ಲಿ ಕ್ವಾಂಟಿಟಿ ಆ್ಯಂಡ್ ವ್ಯಾಲ್ಯೂ. ವಾಟ್ ಈಸ್ ಕ್ವಾಂಟಿಟಿ ಅಪ್ಡೇಟೆಡ್ ಆ್ಯಂಡ್ ವ್ಯಾಲ್ಯೂ ಅಪ್ಡೇಟೆಡ್? So quantity updated is nothing but the quantity is going to be stored. Value update is nothing but the value of the material is to be stored. Okay, the value of the material is to be stored. So ಇವಾಗ ಏನು ಮಾಡಬೇಕು? ಇವೆರಡಕ್ಕೂ ಚೆಕ್ ಮಾಡಬೇಕು. ಕ್ಲಿಕ್ ಬಾಕ್ಸ್ನ ಚೆಕ್ ಮಾಡಿ. ಚೆಕ್ ಮಾಡಿದಾದ್ಮೇಲೆ ದೆನ್ ಕ್ಲಿಕ್ ಆನ್ ಸೇವ್. So this is about the material type. Any doubt about the material types was? ಇಲ್ಲ, Okay. ಅದು ಪಾತ್ ಮತ್ತೆ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ರೀಕ್ಯಾಪ್ ಕೊಡ್ತೀನಿ. ಯಾವ್ದು ಹೇಳಿ? ಅದು ವೇರಿಯಬಲ್ ಇದು ಪ್ಲಾಂಟ್ ಇದೆಲ್ಲ ಆ್ಯಡ್ ಮಾಡಿದ್ರಿ, ಅದಕ್ಕಿಂತ ಮುಂಚೆ ಅಂದರೆ ಏನಿಲ್ಲ ನೋಡಿ, ಸಿಂಪಲ್. ಗೋ ಟು OM_S2. ಓಕೆನಾ? ಕ್ಲಿಕ್ ಆನ್ ಎಂಟರ್. OM_S2 ಹೋಗಿ ROH ತಗೊಂಡು ಕಾಪಿ ಮಾಡಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇದನ್ನು ತಗೊಂಡು ಇದನ್ನು ಕಾಪಿ ಮಾಡಿ ಜಸ್ಟ್ ಇಲ್ಲಿ ನೇಮ್ ಚೇಂಜ್ ಮಾಡಿದೆ ಅಷ್ಟೇ.
ಯಾವುದನ್ನ ಕಾಪಿ ಮಾಡಿದೆ ಅಂದರೆ ROHನ ಕಾಪಿ ಮಾಡಿದೆ. ಓಕೆನಾ? ನೀವೊಂದ್ಸಲಿ ರೆಕಾರ್ಡ್ ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ ಓಕೆ. ಅದು ಹಾಂ ಹೇಳಿ. ಇಲ್ಲ, ಲಾಸ್ಟ್ ಟೈಮ್ದು ಸ್ವಲ್ಪ ಡೌಟ್ ಇತ್ತು, ರೆಕಾರ್ಡ್ ನೋಡಿದೆ, ಕ್ಲಿಯರ್ ಆಯ್ತು. ಅದು ಸ್ಯಾಪ್ ಲಾಸ್ಟ್ ಟೈಮ್ ಟ್ರೈ ಮಾಡಿದೆ, ಅದಾಗಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಕೇಳೋಣ ಅಂತ ಸುಮ್ಮನೆ ಅದೇ. ಓಕೆ, ಯಾವುದು ಏನು ಡೌಟ್ ಇದೆ? ಅದೇ ಲಾಸ್ಟ್ ಟೈಮ್ದು ಅದು ಲೊಕೇಶನ್ದು ಎಲ್ಲ ಮಾಡಿದ್ರಿ, ನನಗೆ ಡೌಟ್ ಅದೇ ಇತ್ತು. ಅದೇ videos ಇವಾಗ recording ನೀವು ನೋಡ್ಮೇಲೆ ಇವಾಗ ನನಗೆ SAP ಇನ್ಸ್ಟಾಲ್ ಮಾಡಿದ್ದೀರಲ್ವಾ, ಇವಾಗ ಹಾ. ನೀವು ಮಾಡಿ ಬರುತ್ತೆ. ಎರರ್ ಬಂದರೆ ನೀವು ನಾಳೆ ನನಗೆ ಹೇಳ್ಕೊಡ್ತೇನೆ ಅದನ್ನು. ಓಕೆನಾ? ಓಕೆ ಓಕೆ. ಸೊ ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೆಟೀರಿಯಲ್ ಟೈಪ್. ಆಯಿತು. ಸೊ ಏನು ಮಾಡಿದ್ರಿ, ಮೆಟೀರಿಯಲ್ ಅರೇಂಜರ್ ಆಕ್ಟಿವೇಟ್ ಮಾಡಿದ್ವಿ, ದೆನ್ ಮೆಟೀರಿಯಲ್ ಟೈಪ್ನ ಕ್ರಿಯೇಟ್ ಮಾಡಿದ್ವಿ. ದೆನ್ ವಿ ಹ್ಯಾವ್ ಟು ಡೂ ಫಾರ್ ನಂಬರ್ ರೇಂಜ್ ಮಾಡೋಣ. ಈಗ ನಂಬರ್ ರೇಂಜ್ ಅಂದರೆ in real time each material type will have a different number series, so we are going to define a number series based on the client requirement. So this is a number range material master. ಸೊ ನೋಡಿ, ತುಂಬ ಮೆಟೀರಿಯಲ್ಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಸೊ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ನಂಬರ್ನ ತೊಗೊಂಡು ಅದಕ್ಕೆ ಅಸೈನ್ ಮಾಡ್ತೀನಿ. ಸೊ ಐ ವೋಂಟ್ ಡೂ ಆಲ್ ದೋಸ್ ಸ್ಟಫ್ಸ್, ಐ ವಿಲ್ ಟೇಕ್ ಎನಿ ನಂಬರ್ ಆ್ಯಂಡ್ ಐ ವಿಲ್ ಡೂ ದ ಅಸೈನ್ಮೆಂಟ್. ಯಾವುದಾದ್ರೂ ನಂಬರ್ ತೊಗೊಳೋಣ ಇದಕ್ಕೆ. ಸೊ ವಿಲ್ ಟೇಕ್ ದಿಸ್ 17, ಇದು ನಂಬರ್ ತೊಗೊಳೋಣ. ಸೊ ಇಲ್ಲಿ ನೋಡಿ, ಇನ್ನೂ 350 ಐಟಮ್ಸ್ ಇದೆ. ಇದು ಚೆಕ್ ಮಾಡೋಣ, ಎಷ್ಟು ಮೆಟೀರಿಯಲ್ಸ್ ಬುಕ್ ಆಗಿದೆ ಇದಕ್ಕೆ ಅಂತ ಚೆಕ್ ಮಾಡೋಣ. ಹೆಂಗೆ ಚೆಕ್ ಮಾಡೋದು ಅಂದರೆ, ಗೋ ಓಪನ್ ಒನ್ ಮೋರ್ ಸೆಷನ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ SE16ನ ಟೇಬಲ್ಸ್ ಅಂತ ಕರೀತಾರೆ. SE16, ದಿಸ್ ಇಸ್ ದ ಟೇಬಲ್ಸ್. ಓಕೆ, ಇಲ್ಲಿ ವಿ ಶುಡ್ ಗೋ ಫಾರ್ ಎ ಮಾರ ಅಂದರೆ ಜನರಲ್ ಡೇಟಾ ಆಫ್ ಮೆಟೀರಿಯಲ್ ಅಂತ. ಈಗ ವಿಲ್ ಪುಟ್ ದೋಸ್ ಮೆಟೀರಿಯಲ್ಸ್. ಇಲ್ಲಿ ಮೆಟೀರಿಯಲ್ಸ್ ಇದೆಯಲ್ಲ, ಇದನ್ನು ಇಲ್ಲಿ ಹಾಕೋಣ. 301 350 301 350. ಓಕೆನಾ? ಸೊ ಇಲ್ಲಿ ಹೋಗಿ 301 350 ಎಷ್ಟು ಮೆಟೀರಿಯಲ್ ಆಗಿದೆ, ವಿಲ್ ಚೆಕ್ ಇಟ್. ಕ್ಲಿಕ್ ಆನ್ ಎಕ್ಸಿಕ್ಯೂಟ್ ಬಟನ್. ಓಕೆ, ಅಂದರೆ ಒಂದೇ ಕ್ರಿಯೇಟ್ ಆಗಿದೆ, 301 ಕ್ರಿಯೇಟ್ ಆಗಿದೆ. ಸೊ ನಾವೇನು ಮಾಡೋಣ, ಈ ಒಂದು ನಂಬರ್ ರೇಂಜನ್ನ ತಗೊಳ್ಳೋಣ. ಓಕೆನಾ? Control-Y. ಇವೆಲ್ಲ ಕನ್ಸಲ್ಟೆಂಟ್ ಮಾಡ್ತಾರೆ, ನೀವೆಲ್ಲ ಇದನ್ನೇನು ವರಿ ಆಗಬೇಡಿ. ಸೊ ನಾನೇನು ಹೇಳ್ಕೊಡ್ತೀನಿ ಅದನ್ನು ಮಾತ್ರ ನೀವು ಫಾಲೋ ಮಾಡಿ ಸಾಕು. ನೀವು ಅಷ್ಟೇ, ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ನಂಬರ್ ರೇಂಜ್ನ ತಗೊಳ್ಳಿ. ಸೊ ದ ನಂಬರ್ ರೇಂಜ್ ಇಸ್ 17 ಆ್ಯಂಡ್ ದ ಮೆಟೀರಿಯಲ್ ಶುಡ್ ಬಿ 301 ಆ್ಯಂಡ್ 350. ಓಕೆನಾ? ಸೊ ಈಗ ವಿಲ್ ಕ್ರಿಯೇಟ್ ಎ ಮೆಟೀರಿಯಲ್. ವಾಟ್ ಇಸ್ ಅ ಟಿ ಕೋಡ್ ಟು ಕ್ರಿಯೇಟ್ ಎ ಮೆಟೀರಿಯಲ್? MM01. ದಿಸ್ ಇಸ್ ಅ ಟಿ ಕೋಡ್. ಸೊ ಈಗ MM01 ಮಾಡ್ತಾ ಇದ್ದೀರಿ. ಇಂಡಸ್ಟ್ರಿ ಸೆಲೆಕ್ಟ್ ಮೆಕ್ಯಾನಿಕಲ್ ಇಂಡಸ್ಟ್ರಿ, ಬಿಕಾಸ್ ನಾವು ROH ಸೆಲೆಕ್ಟ್ ಮಾಡಿದ್ವಿ. ಸೊ ವಾಟ್ ಈಸ್ ದ ಮೆಟೀರಿಯಲ್ ಟೈಪ್? Material type will be SSHH. ಸೊ ಈಗ ಇಲ್ಲಿ SSHH ಬರಬೇಕು. ಓಕೆನಾ? SSHH ನೋಡಿ ಇಲ್ಲಿದೆ. ಓಕೆನಾ? ಸೊ ಇವಾಗ ಈ ಒಂದು ಮೆಟೀರಿಯಲ್ ಟೈಪ್ಗೆ, SSHHಗೆ ಈ ಒಂದು ನಂಬರ್ ರೇಂಜ್, ಈ ಒಂದು 17 ಅನ್ನೋ ನಂಬರ್ ರೇಂಜ್ಗೆ ನಾವು ಅಸೈನ್ ಮಾಡಬೇಕು ಅಲ್ವಾ? ಅದನ್ನು ಹೆಂಗೆ ಮಾಡೋದು? ಸೊ ಇಲ್ಲಿ ಆಲ್ರೆಡಿ ನಮ್ಮ ನಂಬರ್ ರೇಂಜ್ ಇದೆ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಗೋ ಬ್ಯಾಕ್, ನೋಡಿ ಇಲ್ಲಿ ಹೋಗಬೇಕು. ಸೊ ಹಿಯರ್ ಗೋ Control-F. ವಾಟ್ ಈಸ್ ಅವರ್ ಮೆಟೀರಿಯಲ್ ಟೈಪ್? SSHH. ಸೆಲೆಕ್ಟ್ SSHH. ಈ ಮೆಟೀರಿಯಲ್ ಟೈಪ್ಗೆ 17 ಅನ್ನೋ ಒಂದು ನಂಬರ್ ರೇಂಜ್ನ ಅಸೈನ್ ಮಾಡಬೇಕು. ಸೆಲೆಕ್ಟ್ ದಿಸ್, ಕ್ಲಿಕ್ ಆನ್ ದಿಸ್. ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ,
ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಸೈನ್ಮೆಂಟ್ಗೆ ಹೋಗಿ 17ನ ಫೈಂಡ್ ಔಟ್ ಮಾಡಿ. ಇಲ್ಲಿ ಇಲ್ಲಿದೆ ನೋಡಿ 17. ಓಕೆ, 17 ಕ್ಲಿಕ್ ಮಾಡಿ, ದೆನ್ ಸೇವ್ ಮಾಡಿಬಿಡಿ. ಓಕೆನಾ? ಸೊ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ, ದೆನ್ ಗೋ ಟು ಹಿಯರ್, ಗೋ ಟು ಚೇಂಜ್ ಗ್ರೂಪ್ಸ್, Control F. SSHH is our material type. Double click here, then scroll up. You can see SSH is assigned to number in 17. Okay na? Iga we'll do material master. Okay na? So material master ಇನ್ನೊಂದ್ಸಲ ನಾನು ಹೇಳ್ತೀನಿ. So to create a material master, we should use the transaction is MM01. So then go to industry, mechanical, then go to material type SSHH. SSHH, where is the SSHH? Yeah, here SSHH. Then click on enter. So what we need to select? Basic data 1, general data, accounting, then purchasing, accounting 1. So accounting 2 ನಾನು ಬೇಡ, ಅದನ್ನು ಇದು ಮಾಡ್ತಾ ಇದ್ದೀನಿ. Accounting 2, then click on execute button. What is a plant? CA10 ಅಲ್ವಾ? CA10. Okay. CA10, click on enter. CA10, click on enter. So ನೋಡಿ 345. So 345 ಬಂತು ಮೆಟೀರಿಯಲ್. ಸೊ ಇವಾಗ ವಿಲ್ ಕ್ರಿಯೇಟ್ ಒಂದು ಮೆಟೀರಿಯಲ್ ಲೈಕ್ ಟಾಟಾ ಮೆಟೀರಿಯಲ್, ಟಾಟಾ ಮ್ಯಾಟ್ 1 ಅಂತ ಅನ್ಕೊಂತೀನಿ. ಸೊ ದಿಸ್ ಇಸ್ ಅಬೌಟ್ ದ ಮೆಟೀರಿಯಲ್ ಗ್ರೂಪ್. ಟೇಕ್ ಎ ಸ್ಟ್ಯಾಂಡರ್ಡ್ 1. ಇಲ್ಲಿ ಹೋಗಿ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ತಗೊಳ್ಳಿ. ಸೊ ಐ ಆಮ್ ಟೇಕಿಂಗ್ ದಿಸ್ ಇಸ್ ದ 3001 ಇಸ್ ಅ ಸ್ಟ್ಯಾಂಡರ್ಡ್ ತಗೊತಾ ಇದ್ದೀನಿ. ಸೊ ಬೇಸಿಕ್ ಯೂನಿಟ್ ಆಫ್ ಮೆಜರ್ kg ಈಚ್, ನಿಮ್ಗೆ ಯಾವ್ದು ಬೇಕಾದ್ರೂ ಅದು ಎಂಟರ್ ಮಾಡಿ. ಅಂದರೆ ಈ ಮೆಟೀರಿಯಲ್ದು kgಲಿ ಇರುತ್ತಾ, ಈಚಲ್ಲಿ ಇರುತ್ತಾ, ಹೆಂಗೆ ನೋಡೋದು ಅಂದರೆ ಯು ಕ್ಯಾನ್ ಗೋ ಅಂಡ್ ಯು ಕ್ಯಾನ್ ಚೆಕ್ ಹಿಯರ್. Square, inches, okay, box, something like that. So gross weight you can click on Android, click on enter, specific relevant weight, okay, ಇದನ್ನ ರಿಕ್ವೈರ್ಡ್ ಎಂಟ್ರಿ ಮಾಡಿದ್ದಾರೆ, ಕ್ಲಿಕ್ ಆನ್ ಎಂಟರ್. ಓಕೆ, ಇದನ್ನು ರಿಕ್ವೈರ್ಡ್ ಎಂಟ್ರಿ ಮಾಡಿದ್ದಾರೆ, ಲೈಕ್ ಕ್ಲಿಕ್ ಆನ್ 10, ಸ್ಪೆಸಿಫಿಕ್ ರಿಲೆವೆಂಟ್ weight, ಕ್ಲಿಕ್ ಆನ್ 10. ಓಕೆ, kg will give at kg, click on enter. Okay, then click on enter. Have you observed here? See, material ledger ಇಲ್ಲಿ ಆಕ್ಟಿವೇಟ್ ಆಗಿದೆ, ನೋಡಿದ್ರಾ ಇಲ್ಲಿ? Have you observed, Suhas? Yeah, bro. Material ledger is activated here. Okay, so after that click on enter, click on enter, click on enter, click on enter. See, so we have created a material master. This field control, okay, now the field control is defined the required filter. Okay, some control field has been defined. Click on execute button, select the standard one. Let us take we'll take this one, IN. We'll take standard one, click on enter. So then click on check, sorry, click on save. Okay, we have created a material is 345. ನಾವು ಮೆಟೀರಿಯಲ್ನ ಕ್ರಿಯೇಟ್ ಮಾಡಿದ್ವಿ 345 MM01 ಟು ಕ್ರಿಯೇಟ್ 345. ಇವಾಗ ಈ ಒಂದು ಮೆಟೀರಿಯಲ್ನ ಚೇಂಜ್ ಮಾಡಬೇಕು ಅಂದರೆ ವಿ ಶುಡ್ ಯೂಸ್ ಟ್ರಾನ್ಸಾಕ್ಷನ್ MM02. ಈ ಮೆಟೀರಿಯಲ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ MM03. ಇವಾಗ ಫಸ್ಟ್ ಚೇಂಜ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಗೋ ಟು SAP/N MM02 is to change. ನೋಡಿ, ಇದನ್ನು ಚೇಂಜ್ ಮಾಡೋದಕ್ಕೆ ಮೆಟೀರಿಯಲ್ ನಂಬರ್ ಹಾಕಿ 345. ಸೊ ಬೇಸಿಕ್ ಡೇಟಾ 1 ಆರ್ ಯು ಕ್ಯಾನ್ ಎಂಟರ್ ಪರ್ಚೇಸಿಂಗ್, ಅಕೌಂಟಿಂಗ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಎಂಟರ್. ಇಫ್ ಯು ವಾಂಟ್ ಟು ಚೇಂಜ್, ನೋಡಿ ಇಲ್ಲಿ ಬೇಸಿಕ್ ಯೂನಿಟ್ ಆಫ್ ಮೆಜರ್ ಈಚ್ ಇದೆ. One second. Hello.
ಕೇಳಿಸ್ತಿದೆ ಬ್ರೋ. ಕೆಲಸ ಅದು ಇವಾಗ ಸೆಲೆಕ್ಟ್ ಮಾಡಿದ್ರಲ್ಲ ಬೇಸಿಕ್ ಡೇಟಾವನ್ನು ಅಕೌಂಟಿಂಗ್ ಎಲ್ಲ, ಅದು ಏನಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ವಿ? ಏನಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಒಂದು ಮೆಟೀರಿಯಲ್ ಅಂದರೆ ಆ ಮೆಟೀರಿಯಲ್ಗೆ ಪ್ರೈಸ್ನ ಎಂಟರ್ ಮಾಡಬೇಕು. ಆ ಒಂದು ಮೆಟೀರಿಯಲ್ಗೆ ಕ್ವಾಂಟಿಟಿ ಇರುತ್ತೆ, ಮತ್ತು ಆ ಮೆಟೀರಿಯಲ್ಗೆ ಆ ಮೆಟೀರಿಯಲ್ಲು ಲೀಟ್ರಲ್ಲಿ ಇರುತ್ತಾ, ಕೆ ಜಿಯಲ್ಲಿ ಇರುತ್ತಾ, ಅದನ್ನೆಲ್ಲ ನಾವು ತಿಳ್ಕೊಬೇಕು ಅಂದರೆ ಆ ಒಂದು ವ್ಯೂಸ್, Okay, okay. ಆ ಒಂದು ಮೆಟೀರಿಯಲ್ ಮಾಸ್ಟರ್ ವ್ಯೂಸ್ನ ನಾವು ಸೆಲೆಕ್ಟ್ ಮಾಡಲೇಬೇಕು. ಓಕೆನಾ? ಓಕೆ. ಸೊ ಇವಾಗ ಕಾಸ್ಟ್ ಎಲ್ಲ ಹೆಂಗಿದೆ ಮೆಟೀರಿಯಲ್ ಬಗ್ಗೆ, ಹೌದು ಹೌದು ಅದ್ರ ಬಗ್ಗೆ. ಅದ್ರ ಬಗ್ಗೆ ನೋಡಿ. ಇವಾಗ ಈ ಮೆಟೀರಿಯಲ್ನೇ ಚೇಂಜ್ ಮಾಡಬೇಕು ಅಂದರೆ ಅಂದರೆ ವಿ ಶುಡ್ ಯೂಸ್ MM02. ಬಟ್ ಈ ಮೆಟೀರಿಯಲ್ನೇ ಚೇಂಜ್ ಮಾಡಬೇಕು ಅಂದರೆ ಈ ಮೆಟೀರಿಯಲ್ ಒಳಗೆ ಇವಾಗ ನೋಡಿ, ಫಸ್ಟ್ ಏನಿತ್ತು ಕೆ ಜಿ ಇತ್ತು, ಇವಾಗ ಇದನ್ನ ಈಚ್ ಇತ್ತು, ಇವಾಗ ಇದನ್ನ ಬೇರೆ ಯೂನಿಟ್ ಆಗಿ ಕನ್ವರ್ಟ್ ಮಾಡಬೇಕು, ಇವಾಗ ಇದನ್ನ ಬಾಟಲ್ ಕನ್ವರ್ಟ್ ಮಾಡಬೇಕು, ಇದನ್ನ ಬಾಕ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಯು ಶುಡ್ ಸೆಲೆಕ್ಟ್ ಅಂಡ್ ಸೇವ್ ಇಟ್ ಹಿಯರ್. ಅವಾಗ ಏನು ಚೇಂಜ್ ಆಗುತ್ತೆ? ನಂಬರ್ ಚೇಂಜ್ ಆಗಲ್ಲ, ಯೂನಿಟ್ ಆಫ್ ಮೆಜರ್ ಮಾತ್ರ ಚೇಂಜ್ ಆಗುತ್ತೆ. ಓಕೆನಾ? That is about the change in the material master. So display ಗೆ MM03 ಯೂಸ್ ಮಾಡಬೇಕು. ಸೊ ಲೆಟ್ ಹಿಮ್ ಸೇವ್. ಓಕೆ, ಇಟ್ ಇಸ್ ಸೇವ್ಡ್. ನೋಡಿ 345 ಏನು ಚೇಂಜ್ ಆಗಿಲ್ಲ. ಏನು ಚೇಂಜ್ ಆಯಿತು? ಬೇಸಿಕ್ ಯೂನಿಟ್ ಆಫ್ ಮೆಜರ್ ಮಾತ್ರ ಚೇಂಜ್ ಆಯಿತು. ಇವಾಗ MM03 ಮಾಡೋಣ. ಸೊ ಗೋ ಟು /n MM03, click on enter, click on 45, go to basic data 1, click on execute. ನೋಡಿ ಇಲ್ಲಿ ಏನಿದೆ? ವಾಟ್ ಈಸ್ ದಿಸ್ ಇಸ್ ದ ಡಿಸ್ಪ್ಲೇ ಅಂದರೆ ಇಲ್ಲೇನು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಮೆಟೀರಿಯಲ್ ಮಾಸ್ಟರ್. ಎನಿ ಡೌಟ್ ಆನ್ ದ ಮೆಟೀರಿಯಲ್ ಮಾಸ್ಟರ್ ಕಾನ್ಸೆಪ್ಟ್? ಇಲ್ಲ. ಓಕೆ, ಫೈನ್ ದೆನ್. ನೀವೇನು ಮಾಡ್ತೀರಾ? ಕೂತ್ಕೊಳ್ಳಿ. ಇವತ್ತು ನೋಡಿ, ಕಂಪನಿ ಕೋಡು AP03ನ ಅದೇ ತಗೊಳ್ಳಿ, ಏನೂ ಚೇಂಜ್ ಮಾಡಬೇಡಿ. ಪ್ಲ್ಯಾಂಟಿಂದ ಮೆಟೀರಿಯಲ್ ಮಾಸ್ಟರ್ವರೆಗೂ ನೀವು ಓಕೆ ವರ್ಕ್ ಮಾಡಿ ನನಗೆ ಸ್ಕ್ರೀನ್ ಸ್ನಾಪ್ನ ಕಳಿಸ್ಕೊಡಿ. ಓಕೆನಾ? ಓಕೆ ಓಕೆ, ಫೈನ್ ದೆನ್. ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದ ರೆಕಾರ್ಡಿಂಗ್.